2 ಅಫಿಷಿಯಲ್ 5K ರನ್ ಕಂಪ್ಲೀಟ್ ಆಗಿದೆ. ಫಿಟ್ನೆಸ್ ನ ಒಂದು ಟರ್ನಿಂಗ್ ಪಾಯಿಂಟ್. ಇದೊಂದು ಈಸಿ ಡಿಸಿಷನ್ ಆಗಿರ್ಲಿಲ್ಲ. ನಾನು 82 ಇದ್ದೆ, ಅಲ್ಲಿಂದ 66 ಆದೆ, ಮತ್ತೆ 76 ಕಿಲೋ ತನಕ ಹೋದೆ. ಶೋ ಅಪ್ ಮಾಡೋದು ಒಂದೇ ನನ್ನ ಮಂತ್ರ ಆಗಿತ್ತು. ಇದೊಂಥರ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗೋ ಮೈಲ್ ಸ್ಟೋನ್. 11 ಕಿಲೋಮೀಟರ್ಸ್ ನ ಕಂಪ್ಲೀಟ್ ಮಾಡಿದೆ. ಇದು ಕೂಡ ಅನದರ್ ಬಿಗ್ ಡೇ ಆಗಿತ್ತು ನಂಗೆ. ಫಸ್ಟ್ ಟೈಮ್ ಕಾಂಪಿಟೇಷನ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಕೆಲವು ದಿನ ಜಾಸ್ತಿ ರನ್ ಮಾಡಿದಾಗ ಪಕ್ಕೆ ಹತ್ರ ನೋವು ಬರೋದು. ಹೇ ಬ್ರೋ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. 1 ವರ್ಷದ ಹಿಂದೆ ಜಿಮ್ ಜಾಯಿನ್ ಆಗೋಕೆ ಭಯ ಆಯ್ತು ನಂಗೆ. ಆಗ ಥ್ರೆಡ್ಮಿಲ್ ಮೇಲೆ 5 ಮಿನಿಟ್ಸ್ ರನ್ ಮಾಡೋಕ್ಕೂ ಕೂಡ ಹೆದರುತ್ತಿದ್ದೆ. ಆದ್ರೆ ಇವತ್ತು ನನ್ನ 2 ಅಫಿಷಿಯಲ್ 5K ರನ್ ಕಂಪ್ಲೀಟ್ ಆಗಿದೆ. 5 ಕಿಲೋಮೀಟರ್ ಬರೀ ಒಂದು ರೇಸ್ ಅಲ್ಲ, ಇದು ನನ್ನ ಫಿಟ್ನೆಸ್ ನ ಒಂದು ಟರ್ನಿಂಗ್ ಪಾಯಿಂಟ್. ಇದೊಂದು ಈಸಿ ಡಿಸಿಷನ್ ಆಗಿರ್ಲಿಲ್ಲ. ಈ ಜರ್ನಿನ ನೋಡ್ತಾ ಫಾಲೋ ಮಾಡ್ತಿರೋರ್ಗೆ ಗೊತ್ತೇ ಇದೆ. ನಾನು 82 ಇದ್ದೆ, ಅಲ್ಲಿಂದ 66 ಆದೆ, ಮತ್ತೆ 76 ಕಿಲೋ ತನಕ ಹೋದೆ. ಹಿಂಡಿ ತುಂಬಾ ಪೈನ್ ಬರೋದು, ನೀವು ನೋಡ್ತಿರೋ ಇಮೇಜ್ ಇದೆಯಲ್ಲ, ಅಲ್ಲೂ ಕೂಡ ಸ್ವಲ್ಪ ನೋವು ಬಂದ್ ಹೋಗೋದು. ಈ ವಿಡಿಯೋನಲ್ಲಿ 5K ಪ್ರಿಪರೇಷನ್, ಫುಡ್, ಅದ್ರ ಜೊತೆ ಫಿಯರ್ ಫೇಸ್ ಮಾಡಿ 5K ರನ್ ಫಿನಿಶ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೀವು ಆಸ್ ಎ ಬಿಗಿನರ್ ಆಗಿ 5K ಮಾಡಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹೇ ಫ್ರೆಂಡ್, ನಾನು ಕೌಶಿಕ್ ಮಹಾಜನ್, ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ ನ ಫೌಂಡರ್ ಅಂಡ್ CEO ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ನಿಮ್ಗೆ ಫೋಟೋಗ್ರಫಿ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜ್ ಕಳ್ಸಿದ್ರೆ ನಾನು ಆರ್ ನಮ್ ಟೀಮ್ ಮೆಂಬರ್ ಮಾತಾಡ್ತೀವಿ. ಜೊತೆ ನಿಮ್ ಫೋಟೋಗ್ರಫಿ ಡೇಟ್ ಕೂಡ ಬುಕ್ ಮಾಡ್ಕೊಳ್ತೀವಿ. ಈ ಚಾನೆಲ್ ನಿಮ್ಗೆ ಹೆಲ್ಪ್ ಮಾಡ್ತಿದೆ ಅಂತ ಅಂದ್ರೆ ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡಿ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್, ಈ ಅನಿಶ್ಚಿತ ಆರಂಭ, ದ ಅನ್ಸರ್ಟೈನ್ ಸ್ಟಾರ್ಟ್. ಹಿಂದೆ ತುಂಬಾ ವಾಕ್ ಮಾಡ್ತಿದ್ದೆ, ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ಈ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಅದನ್ನ ನೋಡಿ ವಾಕ್ ಇಂದ 15 kg ರೆಡ್ಯೂಸ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಆಗಸ್ಟ್ 4th ಜಿಮ್ ಜಾಯಿನ್ ಆದೆ. ನಾನು ತುಂಬಾ ಇಂಟ್ರೋವರ್ಟ್. ಸಡನ್ ಜಿಮ್ ಎನ್ವೈರನ್ಮೆಂಟ್ ಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಿತ್ತು. ಜೊತೆ ಆಗ ನನ್ಗೆ ಇದ್ದ ಫಿಟ್ನೆಸ್ ಗೋಲ್ ಅಂತ ಅಂದ್ರೆ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡ್ಕೊಳ್ಳೋದಾಗಿತ್ತು. ಕನ್ಸಿಸ್ಟೆನ್ಸಿ ಒಂದಿದ್ರೆ ನಾನು ಸ್ಲೋ ಆಗಿ ಮಾಡ್ತಿದ್ರು ನಿಧಾನಕ್ಕೆ ಬಿಲ್ಡ್ ಆಗುತ್ತೆ ಅನ್ನೋದನ್ನ ನನ್ನ ವರ್ಕ್ ನಲ್ಲಿ ನೋಡಿದ್ದೆ. ಹಾಗಾಗಿ ಐ ಶೋ ಅಪ್ ಅನ್ನೋದು ನನ್ನ ಮಂತ್ರ ಆಗಿತ್ತು. ಅಲ್ಲಿ ಎಲ್ಲಾ ಮಾಡ್ತಿದ್ದ ವರ್ಕೌಟ್ಸ್ ನ ನೋಡಿ ಐ ವಾಸ್ ಫಿಯರ್ಡ್ ಅಂಡ್ ನನ್ನ ಕೈಲಿ ಆಗತ್ತಾ ಅನ್ನೋ ಸೆಲ್ಫ್ ಡೌಟ್ ತುಂಬಾ ಇತ್ತು. ಬಟ್ ಏನೇ ಇರ್ಲಿ, ಯಾರು ಹೇಗಾದ್ರೂ ಮಾಡ್ಲಿ, ಶೋ ಅಪ್ ಮಾಡೋದು ಒಂದೇ ನನ್ನ ಮಂತ್ರ ಆಗಿತ್ತು. ವರ್ಕೌಟ್ ಮಾಡಿ ವಾಕ್ ಮಾಡ್ತಿದ್ದೆ. ಸೆಪ್ಟೆಂಬರ್ 21st ಅಂದ್ರೆ ಬರ್ಡೇಗೂ 3 days ಮುಂಚೆ ಫಸ್ಟ್ 20 ಮಿನಿಟ್ಸ್ ರನ್ ಸ್ಟಾರ್ಟ್ ಮಾಡಿದೆ. ಇದು ಒಂಥರ ರಿಯಲ್ ಡೋಪಮೈನ್ ಹ್ಯಾಪಿನೆಸ್ ಕೊಡೋಕೆ ಸ್ಟಾರ್ಟ್ ಆಯ್ತು. ಈ ರನ್ ಮಾಡಿ ಎಕ್ಸಾಸ್ಟ್ ಆದ್ಮೇಲೆ ಒಂಥರ ಕೂಲ್ ಕಾನ್ಫಿಡೆನ್ಸ್ ಸಿಕ್ತಿತ್ತು. ಇಟ್ ಸಖತ್ತಿತ್ತು. ವರ್ಕೌಟ್ ಮಾಡ್ತಾ ಹಾಗೆ ರನ್ನಿಂಗ್ ಕೂಡ ಮಾಡ್ತಿದ್ದೆ. ರನ್ ಮಾಡಿದ್ರೆ ಮಸಲ್ ಮಾಸ್ ಹೋಗತ್ತೆ ಅಂತ ಹೇಳ್ತಿದ್ರು, ಆದ್ರೆ ಐ ಜಸ್ಟ್ ವಾಂಟ್ ಟು ಕಂಪ್ಲೀಟ್ ದ ರನ್. ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಪ್ರೋಟೀನ್ ರಿಚ್ ಫುಡ್ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ. ಇದು ಮಸಲ್ಸ್ ನ ಪ್ರಿಸರ್ವ್ ಮಾಡಿ ಎಂಡೋರೆನ್ಸ್ ಗೆ ಸಪೋರ್ಟ್ ಮಾಡ್ತಿತ್ತು. ಸೆಕೆಂಡ್, ಈ ಅಡೆತಡೆಗಳಿಂದ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡೋದ್ರ ಬಗ್ಗೆ ಮಾತಾಡೋಣ. ಬಿಲ್ಡಿಂಗ್ ಥ್ರೂ ರೆಸಿಸ್ಟೆನ್ಸ್. ಅಕ್ಟೋಬರ್ ಇಂದ ಡಿಸೆಂಬರ್ 2025 ತನಕ. ಅಕ್ಟೋಬರ್ ಮಿಡ್ ನಲ್ಲಿ ಹಿಂಡಿ ಪೈನ್ ಮತ್ತೆ ಶಿನ್ ಪಾರ್ಟ್ ನಲ್ಲಿ ಪೈನ್ ಇರ್ತಿತ್ತು, ಆದ್ರೆ ಜಾಸ್ತಿ ತಲೆ ಕೆಡಿಸ್ಕೊತಿರ್ಲಿಲ್ಲ. ರನ್ನಿಂಗ್ ಮಾತ್ರ ತುಂಬಾ ಇಷ್ಟ ಆಗ್ತಿತ್ತು. ಅಕ್ಟೋಬರ್ 29th ಫಸ್ಟ್ 30 ಮಿನಿಟ್ಸ್ ಕಂಟಿನ್ಯೂಸ್ ರನ್ ಕಂಪ್ಲೀಟ್ ಆಯ್ತು. ಈ ಮೈಲ್ ಸ್ಟೋನ್ ಒಳ್ಳೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕೆ ಹೆಲ್ಪ್ ಮಾಡ್ತು. ಇದೊಂಥರ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗೋ ಮೈಲ್ ಸ್ಟೋನ್ ಆಗಿತ್ತು. ಟೈಮ್ ನಲ್ಲಿ ಫೋಟೋಗ್ರಫಿ ಬಿಸ್ನೆಸ್ ಬಿಲ್ಡ್ ಮಾಡ್ತಿದ್ದೆ. ಲೈವ್ ಶೂಟ್ಸ್ ಕೋಆರ್ಡಿನೇಟ್ ಮಾಡ್ತಾ, ಎಡಿಟರ್ಸ್ ನ ಮ್ಯಾನೇಜ್ ಮಾಡ್ತಾ, ಆಲ್ಬಮ್ಸ್ ಕೋಆರ್ಡಿನೇಟ್ ಮಾಡ್ತಾ, ಕ್ಲೈಂಟ್ಸ್ ಪೇಮೆಂಟ್ಸ್ ಫಾಲೋ ಅಪ್ ಮಾಡ್ತಾ ಇದ್ದೆ. ಅಷ್ಟೇ ಅನ್ಕೊಂಡ್ರ. ಜೊತೆ ಈ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ ಕೂಡ ಬಿಲ್ಡ್ ಮಾಡ್ತಾ ಶಾರ್ಟ್ ಫಿಲ್ಮ್ ವರ್ಕ್ ಕೂಡ ಮಾಡ್ತಿದ್ದೆ. ಪಾಸ್ಪೋರ್ಟ್ ಆಫೀಸ್ ನಲ್ಲಿ ಟಾಸ್ಕ್ ಕೂಡ ಇತ್ತು. ಇನ್ಕ್ರೆಡಿಬಲ್ ಕ್ಲಿಕ್ಸ್, ಬ್ಯಾಕ್ ಅಂಡ್ CRM ಸಿಸ್ಟಮ್ ಬಿಲ್ಡ್ ಮಾಡ್ತಿದ್ದೆ. ಇದನ್ನೆಲ್ಲ ಒಟ್ಟಿಗೆ ಎಕ್ಸಿಕ್ಯೂಟ್ ಮಾಡ್ಬೇಕಿದ್ರೆ ವೆಯ್ಟ್ ಗೇನ್ ಆದೆ. ಇಲ್ಲಿ ಡಯಟ್ ನ ಪ್ರಾಪರ್ ಆಗಿ ನೋಡ್ಕೊಂಡಿರ್ಲಿಲ್ಲ. ಈವೆಂಟ್ಸ್ ನಲ್ಲಿ, ಹಬ್ಬಗಳಲ್ಲಿ ಕ್ಯಾಶುವಲ್ ಆಗಿ ತಿಂತಿದ್ದೆ. 5 to 8 kg ವೆಯ್ಟ್ ಜಾಸ್ತಿ ಆದೆ. ಫಿಟ್ನೆಸ್ ವಿಷಯದಲ್ಲಿ ತುಂಬಾ ಬೇಜಾರಿತ್ತು, ಪ್ರಾಪರ್ ಆಗಿ ನೋಡ್ಕೋತಿಲ್ಲ ಅಂತ. ಇಲ್ಲಿ ಟರ್ನಿಂಗ್ ಪಾಯಿಂಟ್ ಸಿಕ್ತು. ಮೂರನೇದು ದ ಟರ್ನಿಂಗ್ ಪಾಯಿಂಟ್. 2026 ಜಾನ್ ಇಂದ ಜೂನ್ ತನಕ. ಫಿಟ್ನೆಸ್ ವಿಷಯದಲ್ಲಿ ಬೇಜಾರ್ ಅಂಡ್ ಎಕ್ಸಿಕ್ಯೂಷನ್ ಹಿಂದೆ ಮುಂದೆ ಆಗ್ತಿತ್ತು ಅಂತ ಹೇಳ್ದೆ ಅಲ್ವಾ. ಆದ್ರೆ ವೀಕ್ಲಿ ಒನ್ಸ್ ಆದ್ರೂ 30 to 40 ಮಿನಿಟ್ಸ್ 9 to 10 km/h ನಲ್ಲಿ ರನ್ ಮಾಡ್ತಾ ಇದ್ದೆ. ಸ್ವಲ್ಪ ನಿಧಾನಕ್ಕೆ ಲಿಮಿಟ್ ನ ಪುಷ್ ಮಾಡ್ತಾ ಇದ್ದೆ. ಜೂನ್ 7 ಮಾರ್ನಿಂಗ್ ಒಂದ್ ಸೀರಿಯಸ್ ರನ್ ಕಾಂಬಿನೇಷನ್ ಎಕ್ಸಿಕ್ಯೂಟ್ ಮಾಡಿದೆ. 6K ನ 40 ಮಿನಿಟ್ಸ್ ನಲ್ಲಿ ಕಂಪ್ಲೀಟ್ ಮಾಡಿದೆ. 20 ಮಿನಿಟ್ಸ್ ರೆಸ್ಟ್ ತಗೊಂಡು 9 km/h ನಲ್ಲಿ 4K ನ 30 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದೆ. ಇದು ನನ್ನ ಫಸ್ಟ್ 10K ಮೈಲ್ ಸ್ಟೋನ್ ಆಗಿತ್ತು. ಹಾಗೆ ನೆಕ್ಸ್ಟ್ ವೀಕ್ ಕೂಡ 6K ರನ್ 40 ಮಿನಿಟ್ಸ್ ನಲ್ಲಿ ಮಾಡಿದೆ. 50 ಮಿನಿಟ್ಸ್ ರೆಸ್ಟ್ ತಗೊಂಡು 5K ರನ್ 40 ಮಿನಿಟ್ಸ್ ನಲ್ಲಿ ಕಂಪ್ಲೀಟ್ ಮಾಡಿದೆ. ಇನ್ಕ್ಲೈನ್ 0 ಇಟ್ಕೊಂಡು ಸ್ಪೀಡ್ 9 km/h ನಲ್ಲಿ 11 ಕಿಲೋಮೀಟರ್ಸ್ ನ ಕಂಪ್ಲೀಟ್ ಮಾಡಿದೆ. ಇದು ಕೂಡ ಅನದರ್ ಬಿಗ್ ಡೇ ಆಗಿತ್ತು ನಂಗೆ. ಈ ಪಾಯಿಂಟ್ ನಲ್ಲಿ ಕಮಿಟ್ಮೆಂಟ್ ಸ್ಟಾರ್ಟ್ ಆಯ್ತು. ಫೋರ್ತ್, ದ ಕಮಿಟ್ಮೆಂಟ್. 11 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಕಾಂಪಿಟೇಷನ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಜೂನ್ 28 ಅಫಿಷಿಯಲಿ 5K ರನ್ ಗೆ ರಿಜಿಸ್ಟರ್ ಮಾಡಿದೆ. ಇದೊಂಥರ ರಿಯಲ್ ಆಗೋಕೆ ಸ್ಟಾರ್ಟ್ ಆಯ್ತು. ಅಂಡ್ ಜುಲೈ 12 ಅಫಿಷಿಯಲ್ ರನ್ ಸ್ಕೆಡ್ಯೂಲ್ ಆಗಿತ್ತು. ಬಟ್ ಕೆಲವು ರೀಸನ್ಸ್ ಇಂದ
ಆರ್ಗನೈಸರ್ಸ್ ಆಗಸ್ಟ್ 2ಗೆ ರೀಸ್ಕೆಡ್ಯೂಲ್ ಮಾಡಿದ್ರು. ಆ ಪೋಸ್ಟ್ಪೋನ್ ಡೇಸ್ನಲ್ಲಿ ಮತ್ತೆ ಟ್ರೈನ್ ಮಾಡ್ಕೋತಿದ್ದೆ. ಜೊತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ 40 ಗ್ರಾಮ್ ಓಟ್ಸ್, ಫ್ರೂಟ್ಸ್ ಅಂಡ್ ಡ್ರೈ ಫ್ರೂಟ್ಸ್ ತಿಂತಿದ್ದೆ. ಮಧ್ಯಾಹ್ನ ಬ್ರೌನ್ ರೈಸ್, ಪನ್ನೀರ್, ಬಾಯ್ಲ್ಡ್ ತರಕಾರಿಗಳು. ರಾತ್ರಿ ಪನ್ನೀರ್, ಚಪಾತಿ, ಗೆಣಸು, ತರಕಾರಿ ತಿಂತಿದ್ದೆ. ಬೆಳಿಗ್ಗೆ ಮತ್ತು ರಾತ್ರಿ 2 ಸ್ಕೂಪ್ಸ್ ವೇ ಪ್ರೋಟೀನ್ ತಗೊಳ್ತಿದ್ದೆ. ಒಮೆಗಾ 3ಗೆ ವಾಲ್ನಟ್ ಪ್ಲಸ್ ಫ್ಲಾಕ್ಸ್ ಸೀಡ್ಸ್ ನ ತಿಂತಿದ್ದೆ. ಮೇ 25 ಆದ್ಮೇಲೆ ಪ್ರತಿದಿನ ಬೆಳಿಗ್ಗೆ 6:30ಗೆ ಟ್ರೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಎವ್ರಿ ಡೇ 2 ಮಸಲ್ಸ್ಗೆ ಟ್ರೈನ್ ಮಾಡ್ತಿದ್ದೆ. ವರ್ಕೌಟ್ ಆದ್ಮೇಲೆ 20 to 25 ಮಿನಿಟ್ಸ್ ರನ್ ಮಾಡ್ತಿದ್ದೆ, ಸ್ಪೀಡ್ 10 ಇಟ್ಕೊಂಡು. ಪ್ರತಿ ಕಿಲೋಮೀಟರ್ಗೂ ಸಾಕು ಇವತ್ತಿಗೆ ಅನ್ಸೋದು. ಕಂಫರ್ಟ್ ಆಗಿರೋದೇ ಬೆಟರ್ ಅಲ್ವಾ ಅಂತ ನೆನಪಾಗೋದು. ಇದನ್ನ ಮಾಡಿದ್ರೆ ಏನ್ ಪ್ರಯೋಜನ, ಸ್ವಲ್ಪ ಒಳ್ಳೆ ನಿದ್ದೆನಾದ್ರೂ ಮಾಡಿದ್ರೆ ರೆಸ್ಟ್ ಆದ್ರೂ ಪ್ರಾಪರ್ ಆಗಿ ಸಿಗತ್ತೆ ಅನ್ನೋ ಈ ತರ ವಾಯ್ಸ್ ಗಳಿಗೇನ್ ಕಡಿಮೆ ಇರ್ಲಿಲ್ಲ, ತುಂಬಾ ಬರೋದು. ಆದ್ರೆ ಇನ್ನೊಂದ್ ಚೂರ್ ಆಗೋಗುತ್ತೆ ಅಂತ ಟ್ರೈನ್ ಮಾಡ್ತಿದ್ದೆ. ಕೆಲವು ದಿನ ಜಾಸ್ತಿ ರನ್ ಮಾಡಿದಾಗ ಪಕ್ಕೆ ಹತ್ರ ನೋವು ಬರೋದು, ಆಗ ಬ್ರೇಕ್ ತಗೊಳ್ಳೋಣ ಅನ್ಸೋದು. ಆದ್ರೂ ಇನ್ನೊಂದ್ ಚೂರು ಮುಗ್ದೋಗ್ಬಿಡತ್ತೆ ಅಂತ ಟ್ರೈನ್ ಮಾಡ್ತಿದ್ದೆ. ಕೆಲವು ದಿನ ಇಂಜಿನ್ ತರ ಓಡ್ತಿದ್ದೆ, ಕೆಲವು ದಿನ ಕಷ್ಟ ಆಗೋದು. ಟ್ರೈನಿಂಗ್ ಸೋಲಿಸೋ ದಿನಗಳಿದ್ವು, ಆದ್ರೆ ನಿಲ್ಸೋ ದಿನಗಳು ಮಾತ್ರ ಇರ್ಲಿಲ್ಲ. ಜುಲೈ 12 ಹೀರೋ ಕಮ್ಯುನಿಟಿ ರನ್ಗೆ ರಿಜಿಸ್ಟ್ರೇಷನ್ ಆದ್ಮೇಲೆ ನೈಕಿ ಪೆಗಾಸಿಸ್ ಪ್ರೀಮಿಯಂ ಶೂ ಫೈನಲೈಸ್ ಮಾಡ್ಕೊಂಡೆ. ಜೊತೆ ಈ ಶೂ ಇಂದ 10Kಗೆ ಪ್ರಿಪೇರ್ ಆಗೋ ತರ ಪ್ಲಾನ್ ಮಾಡ್ಕೊಂಡೆ. ಪ್ರತಿ ಟ್ರೈನಿಂಗ್ ನಲ್ಲೂ ಈ ಶೂ ವರ್ಕ್ ಆಗತ್ತಾ ಅಂತ ಟೆಸ್ಟ್ ಮಾಡ್ಕೊಂಡೆ. ನಾನಿದ್ದ ವರ್ಕೌಟ್ ಪ್ಲೇಸ್ ನಲ್ಲಿ 20 ಮಿನಿಟ್ಸ್ ಒಬ್ರು ಥ್ರೆಡ್ಮಿಲ್ ಯೂಸ್ ಮಾಡಬೇಕು ಅನ್ನೋ ಪಾಲಿಸಿ ಇತ್ತು. ಕರೆಕ್ಟ್. ಆದ್ರೆ ನನಗೆ ಕೊನೆಯಲ್ಲಿ 5K ಟ್ರೈನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಆದ್ರೂ 20 ಮಿನಿಟ್ಸ್ ಮಾಡಿ ಬರ್ತಿದ್ದೆ. ಯಾರು ಥ್ರೆಡ್ಮಿಲ್ ಯೂಸ್ ಮಾಡ್ತಿಲ್ಲ ಅಂತ ಅಂದ್ರೆ ಎಕ್ಸ್ಟೆಂಡ್ ಕೂಡ ಮಾಡ್ಕೊಂಡು ಹೋಗ್ತಿದ್ದೆ. ಆದ್ರೆ ಈ ಬ್ಯಾಲೆನ್ಸ್ ಅಂದ್ರೆ ಲೈಕ್ ಏನು ಹೇಳ್ತಾರೆ, 20 ಮಿನಿಟ್ಸ್ ಮಾಡೋದು ಹೇಗಾಗ್ತಿತ್ತು ಅಂತ ಅಂದ್ರೆ 3.5 ಕಿಲೋಮೀಟರ್ಸ್ ಅಷ್ಟೇ ಅಚೀವ್ ಆಗ್ತಿದ್ದು. ನನ್ನ ಪೇಸ್ ಇನ್ನೂ 1 ಕಿಲೋಮೀಟರ್ನ 6 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಿದ್ದೆ. ಇಟ್ಸ್ ಹಾರ್ಡ್. ಅವರಿಗೆ ಫೀಡ್ಬ್ಯಾಕ್ ಕೂಡ ಕಳಿಸ್ದೆ, ಗೊತ್ತಿಲ್ಲ ಏನ್ ಸ್ಟೆಪ್ ತಗೊಳ್ತಾರೆ. ಆಗಸ್ಟ್ 2 ಫಸ್ಟ್ 5K ಹೀರೋ ಕಮ್ಯುನಿಟಿ ರನ್ ಕಂಪ್ಲೀಟ್ ಆಯ್ತು ಅಂಡ್ ಫಿನಿಷನ್ ಮೆಡಲ್ ಕೂಡ ಸಿಕ್ತು. ಸೆಕೆಂಡ್ 5K ರನ್ ಆಗಸ್ಟ್ 15 ಲಿಬರ್ಟಿ ರನ್ ಅಲ್ಲಿ ರಿಜಿಸ್ಟರ್ ಆಗಿ ಕಂಪ್ಲೀಟ್ ಮಾಡಿದೆ. ಅದಕ್ಕೂ ಕೂಡ ಫಿನಿಷನ್ ಮೆಡಲ್ ಸಿಕ್ತು. ನನ್ನ ಪೇಸ್ 1 ಕಿಲೋಮೀಟರ್ನ 6 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅಂಡ್ ಹೋಗ್ತಿರೋ ರೇಸ್ ಅಲ್ಲಿ ಈಗ ಏನ್ 2 ಕಾಂಪಿಟೇಷನ್ ಆಗಿದೆ, ಇಲ್ಲಿ ಟಾಪ್ 10 ನಲ್ಲೇ ಫಿನಿಶ್ ಮಾಡ್ತಾ ಇದ್ದೀನಿ. ಗುಡ್ ಅನ್ನೋ ಫೀಲ್ ಅಂತೂ ಇದ್ದೇ ಇದೆ. ಲೆಟ್ಸ್ ಸಿ, ಇನ್ನೂ ಪೇಸ್ನ ಇನ್ಕ್ರೀಸ್ ಮಾಡಬೇಕು, ಅದ್ರ ಮೇಲೆ ಕೆಲಸ ಮಾಡಬೇಕು. ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗೋಣ. ಫ್ರೆಂಡ್, ಇದು 5K ಟ್ರೈನಿಂಗ್ ಮಾಡಿದ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದೆ ಅಂತ ಅಂದ್ರೆ ಲೈಕ್ ಮಾಡಿ, ಈ ವಿಡಿಯೋದ ನೀಡಿರೋ ವ್ಯಕ್ತಿಗೆ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್, ಫೀಡ್ಬ್ಯಾಕ್ ಏನಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ 5K ರೇಸ್ ಡೇ ವಿಡಿಯೋನಲ್ಲಿ ಸಿಗ್ತೀನಿ. ಅಂಡ್ ಆಸ್ ಆಲ್ವೇಸ್ ರಿಮೆಂಬರ್, ಕೀಪ್ ಪುಷಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.